ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ. ಒಂದ್ ಕಡೆ ಸಂಪುಟ ಪುನರ್ರಚನೆ ವಿಚಾರ ಹೈಕಮಾಂಡ್ ಅಂಗಳ ತಲುಪಿದೆ, ಮತ್ತೊಂದು ಕಡೆ ಸಿಎಂ ಗದ್ದುಗೆಯ ವಿಚಾರ ಕೂಡ ಹೈಕಮಾಂಡ್ ಅಂಗಳಕ್ಕೆ ತಲುಪ್ತಾ ಇರುವಂಥದ್ದು. ಸೊ ಹೈಕಮಾಂಡ್ ಮದ್ದು ಅರಿಯುತ್ತಾ ಈ ಎರಡೂ ವಿಚಾರದಲ್ಲಿ? ಎಸ್ ವಸಂತ್, ಏನು ಇವತ್ತು ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿ ಅವರು ದೆಹಲಿಗೆ ತೆರಳುತ್ತಾ ಇರುವಂಥದ್ದು ಸಾಕಷ್ಟು ವಿಚಾರಗಳಲ್ಲಿ ಕುತೂಹಲ ಮೂಡಿಸಿರೋದು. ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬದಲಾವಣೆ ಕ್ರಮಗಳಾಗಿರ್ಬೋದು ಮತ್ತು ಇತ್ತೀಚಿನ ರಾಜಕೀಯ ಬೆಳವಣಿಗೆ ಬಗ್ಗೆಯೂ ಕೂಡ ಹೈಕಮಾಂಡ್ ಜೊತೆ ಮಾತನಾಡುವ ಸಾಧ್ಯತೆ ಇರುವಂಥದ್ದು. ಅಂದರೆ ಒಂದು ಪಕ್ಷದ ಮತ್ತು ಅದೇ ರೀತಿ ಬ್ರಿಡ್ಜ್ ಎಂಬ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಸಿ ಎಂ ಡಿ ಸಿ ಎಂ ಹೋಗ್ತಾ ಇರೋದು. ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿಯಾಗಿ ರಾಜ್ಯದ ಇತ್ತೀಚಿನ ಬೆಳವಣಿಗೆ ಆಗಿರ್ಬೋದು ಮತ್ತು ಕೈಗೊಂಡಿರೋ ಕ್ರಮಗಳ ಬಗ್ಗೆ ಆಗಿರ್ಬೋದು ಮತ್ತು ಪ್ರಮುಖವಾಗಿ ದಾವಣಗೆರೆ ದಂಗಲ್ ಏನಿದೆ ಅದರ ಬಗ್ಗೆ ವರದಿ ನೀಡುವ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ಈಗಾಗಲೇ ದಾವಣಗೆರೆ ದಂಗಲ್ಗೆ ಸಂಬಂಧಪಟ್ಟಂತೆ ಇಬ್ಬರು ನಾಯಕರ ತಲೆದಂಡ ಆಗಿರುವಂಥದ್ದು. ಒಂದು ನಜೀರ್ ಅವರು ಸಿ ಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಕೈಬಿಟ್ಟಿರುವಂಥದ್ದು. ಅದೇ ರೀತಿ ಅಬ್ದುಲ್ ಜಬ್ಬಾರ್ ಅವ್ರನ್ನ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯ ಸ್ಥಾನದಿಂದ ಉಚ್ಚಾಟನೆ ಮಾಡಿರುವಂಥದ್ದು. ಇವೆರಡೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಇದರ ಬಗ್ಗೆ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಇಲ್ಲಿಂದಲೇ ಕೆಲವೊಂದಷ್ಟು ನಾಯಕರು ಕೂಡ ಹೈಕಮಾಂಡ್ಗೆ ದೂರು ನೀಡಿದರು. ಇದರ ಬಗ್ಗೆಯೂ ಕೂಡ ಇವತ್ತು ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿ ಆಗಿರ್ಬೋದು, ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಜೊತೆ ಮಾತನಾಡುವ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ಪ್ರಮುಖವಾಗಿ ಇವರೊಬ್ಬರ ಮೇಲೆ ಕೈಗೊಂಡಿರೋ ಕ್ರಮಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವರಲ್ಲೇ ಅಪಸ್ವರ ಎದ್ದಿರುವಂಥದ್ದು. ಇನ್ನೊಂದು ಕಡೆ ಮುಸ್ಲಿಂ ಸಮುದಾಯದಲ್ಲೂ ಕೂಡ ಸಾಕಷ್ಟು ಒಂದು ರೀತಿಯ ಆಕ್ರೋಶಕ್ಕೆ ಕಾರಣ ಆಗ್ತಿರೋದು. ಅಂದರೆ ಏಕಾಏಕಿ ಈ ರೀತಿಯ ಕ್ರಮ ಕೈಗೊಳ್ಳೋದು ತಪ್ಪು ಅಂತ ಏನು ಈಗಾಗಲೇ ವಾದವನ್ನು ಮಾಡ್ತಾ ಇರೋಂಥದ್ದು. ಇನ್ನೊಂದು ಕಡೆ ಇನ್ನು ಚುನಾವಣೆ ಮುಗ್ದೇ ಇಲ್ಲ, ಅದೇ ರೀತಿಯಾದ ಮತದಾನ ಮುಗ್ದಿರೋದಷ್ಟೇ ಈಗಷ್ಟೇ, ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಫಲಿತಾಂಶವೂ ಕೂಡ ಬಂದಿಲ್ಲ. ಆಗಲೇ ಒಂದು ಸಮುದಾಯದ ನಾಯಕರನ್ನು ಹೊಣೆ ಮಾಡೋದು ಸರಿಯಲ್ಲ ಅಂತ ಕೂಡ ಮುಸ್ಲಿಂ ಸಮುದಾಯದಲ್ಲಿ ಕೇಳಿಬರ್ತಿರೋಂಥ ಮಾತು. ಇದರ ಬಗ್ಗೆಯೂ ಕೂಡ ಹೈಕಮಾಂಡ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಲಾಗ್ತದೆ. ಅದೇ ರೀತಿ ಜಮೀರ್ ಅವ್ರನ್ನೇನು ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಒತ್ತಾಯ ಬರ್ತಿದೆ. ಅದರ ಬಗ್ಗೆಯೂ ಕೂಡ ಸಿ ಎಂ ಜಮೀರ್ ಪರ ವಕಾಲತ್ತು ವಹಿಸುವ ಸಾಧ್ಯತೆ ಇರುವಂಥದ್ದು. ಅಂದರೆ ಹೈಕಮಾಂಡ್ ನಾಯಕರೇ ಕೇರಳದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗುವಂತೆ ಸೂಚನೆ ನೀಡಿದರು. ಪ್ರಮುಖವಾಗಿ ವೇಣುಗೋಪಾಲ್ ಸತತವಾಗಿ ಒಂದು ವಾರಗಳ ಕಾಲ ಇಲ್ಲೇ ಉಳಿಯುವಂತೆ ಸೂಚನೆ ನೀಡಿದರು. ಅದರಿಂದಾಗಿಯೇ ಜಮೀರ್ ಅವರು ಪ್ರಚಾರದಲ್ಲಿ ಭಾಗಿಯಾಗಿದ್ದರು. ನನ್ನ ಸೂಚನೆ ಮೇರೆಗೆ ನನ್ನ ಒಂದು ದಿನದ ಮಟ್ಟಿಗೆ ಬಂದು ಮಾತ್ರ ದಾವಣಗೆರೆಯಲ್ಲಿ ಪ್ರಚಾರ ಮಾಡಿದ್ರು ಅಂತ. ಹಾಗಾಗಿ ಜಮೀರ್ ಪಾತ್ರ ಆಗಿರ್ಬೋದು ಮತ್ತು ಅಬ್ದುಲ್ ಜಬ್ಬಾರ್ ಆಗಿರ್ಬೋದು ಈ ರೀತಿಯಾದಂಥ ನಾಯಕರ ಪಾತ್ರ ಏನೂ ಇಲ್ಲ ಅಂತ ಒಂದು ರೀತಿಯಾದ ವಕಾಲತ್ತು ವಹಿಸುವ ಸಾಧ್ಯತೆ ಇರುವಂಥದ್ದು. ಇನ್ನೊಂದು ಕಡೆ ಪ್ರಮುಖವಾಗಿ ಈಗಾಗಲೇ ಸಚಿವ ಸ್ಥಾನ ಆಕಾಂಕ್ಷಿಗಳು ದೆಹಲಿಯಲ್ಲಿ ಬೀಡ್ಬಿಟ್ಟಿರೋದು. ಅಂದರೆ ಸುಮಾರು 5 ದಿನಗಳ ಕಾಲ ದೆಹಲಿಯಲ್ಲಿ ಅಲ್ಲೇ ಬಿಡ್ಬಿಟ್ಟು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋ ಪ್ರಯತ್ನ ಮಾಡಿರೋಂಥದ್ದು. ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆಯನ್ನು ಕೂಡ ಭೇಟಿಯಾಗಿರೋದು. ನಿನ್ನೆ ವೇಣುಗೋಪಾಲ್ ಸುರ್ಜೇವಾಲಾ ಅವ್ರನ್ನ ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿರೋದು. ಅಂದರೆ ನಮ್ಗೆ ಆದಷ್ಟು ಬೇಗ ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು. ಯಾಕೆಂದರೆ ಈಗಾಗಲೇ 3 ವರ್ಷ ಕಂಪ್ಲೀಟ್ ಆಗ್ತಾ ಬರ್ತಿದೆ. ಮೇಗೆ ಸಿದ್ದರಾಮಯ್ಯ ಸರ್ಕಾರ ಬಂದು 3 ವರ್ಷ ಆಗುತ್ತೆ. ಅದಕ್ಕಾದರೂ ಬಾಕಿ ಉಳಿದಿರೋಂಥ 2 ವರ್ಷ ಆದರೂ ನಮಗೆ ಸಚಿವ ಸ್ಥಾನ ಬಿಟ್ಕೊಡಿ ಅಂತ ಒತ್ತಾಯ ಮಾಡುವ ಸಾಧ್ಯತೆ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯರಿಗೂ ಕೂಡ ಮತ್ತು ಅದೇ ರೀತಿ ಡಿ ಕೆ ಶಿ ಅವ್ರಿಗೂ ಸಹ ಮಾಹಿತಿಯನ್ನು ನೀಡಿದ್ರು. ಅಂದರೆ ಸುಮಾರು 30 ಶಾಸಕರು ದೆಹಲಿ ಇರೋ ಬಗ್ಗೆ ಈಗಾಗಲೇ ಡಿ ಸಿ ಎಂಗೂ ಗೊತ್ತಿರುವಂಥದ್ದು ಮತ್ತು ಸಿದ್ದರಾಮಯ್ಯರಿಗೂ ಗೊತ್ತಿರುತ್ತೆ. ಅವರು ಕೂಡ ಈ ಬಗ್ಗೆ ಅಂದರೆ ಸಚಿವ ಸಂಪುಟಕ್ಕೆ ಒತ್ತಾಯಿಸುವ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ಸಿದ್ದರಾಮಯ್ಯರ ಸಚಿವ ಸಂಪುಟಕ್ಕೆ ಒತ್ತಾಯಿಸುವ ಸಾಧ್ಯತೆ ಇರುವಂಥ. ಅಂದರೆ ಈಗಾಗಲೇ 3 ವರ್ಷ ಕಂಪ್ಲೀಟ್ ಆಗಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳೆಲ್ಲರೂ ಕೂಡ ದೆಹಲಿಯಲ್ಲಿ ಬೀಡ್ಬಿಟ್ಟಿರುವಂಥದ್ದು. ಇದ್ರ ಬಗ್ಗೆ ನೀವು ಗಮನ ಹರಿಸಿ ಅಂತ ಹೈಕಮಾಂಡ್ಗೆ ಒತ್ತಾಯ ಮಾಡುವ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ಕುರ್ಚಿ ಕಿತ್ತಾಟ. ಯಾಕೆಂದರೆ ಕುರ್ಚಿ ಕಿತ್ತಾಟದಿಂದಲೇ ಇವೆಲ್ಲವಕ್ಕೂ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿದೆ. ಪ್ರಮುಖವಾಗಿ ಸಚಿವ ಸಂಪುಟಕ್ಕೆ ಬ್ರೇಕ್ ಬೀಳಲು ಕಾರಣ ಕುರ್ಚಿ ಕಿತ್ತಾಟ. ಈಗಾಗಲೇ ನೋಡ್ತಾ ಇರ್ಬೋದು, ಸಿ ಎಂ ಪರ ಇರುವಂಥ ನಾಯಕರಾಗಿರ್ಬೋದು, ಶಾಸಕರು ಸಚಿವರು ಸಿ ಎಂ ಬದಲಾವಣೆ ಇಲ್ಲ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಡಿ ಸಿ ಎಂ ಪರ ಇರುವಂತಹ ನಾಯಕರು ಕೂಡ ಸಿ ಎಂ ಬದಲಾವಣೆ ಆಗಲೇಬೇಕು, ಬಾಕಿ ಉಳಿದಂಥ 2 ವರ್ಷ ಆದರೂ ಕೂಡ ಡಿ ಸಿ ಎಂ ಆಗಿರುವಂಥ ಡಿ ಕೆ ಶಿ ಅವರಿಗೆ ಸ್ಥಾನವನ್ನು ಕೊಡಬೇಕು. ಹೈಕಮಾಂಡ್ ಹೇಳಿದ್ದ ಎಲ್ಲ ಟಾಸ್ಕನ್ನು ಕೂಡ ಡಿ ಕೆ ಶಿ ಸಂಪೂರ್ಣವಾಗಿ ಪೂರೈಸ್ತಿದ್ದಾರೆ, ಅವ್ರಿಗೊಂದು ಅವಕಾಶ ಕೊಡಬೇಕಂತ ಕೂಡ ಒತ್ತಾಯ ಮಾಡ್ತಿದ್ದು. ಇದ್ರ ಬಗ್ಗೆಯೂ ಕೂಡ ಪ್ರತ್ಯೇಕವಾಗಿ ಅಂದರೆ ಇವೆಲ್ಲ ವಿಚಾರಗಳ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಆಗಿರ್ಬೋದು ಮತ್ತು ವೇಣುಗೋಪಾಲ್ ಜೊತೆ ಆಗಿರ್ಬೋದು, ಸುರ್ಜೇವಾಲಾ ಜೊತೆ ಇವೆಲ್ಲವೂ ಕೂಡ ಪ್ರತ್ಯೇಕವಾಗಿ ಮಾತನಾಡುವ ಸಾಧ್ಯತೆ ಇರೋಂಥದ್ದು. ಯಾಕೆಂದರೆ ಈ ಹಿಂದೆ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಡಿ ಸಿ ಎಂಗೆ ಮತ್ತು ಸಿದ್ದರಾಮಯ್ಯಗೆ ನೀವು ಒಟ್ಟಾಗಿ ದೆಹಲಿಗೆ ಬನ್ನಿ, ಆ ನಂತರ ಏನೋ ಕುರ್ಚಿ ಬದಲಾವಣೆ ಆಗಿರ್ಬೋದು ಮತ್ತು ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಆಗಲಿ ಮಾತನಾಡೋಣ ಅಂತ ರಾಹುಲ್ ಗಾಂಧಿ ಹೇಳಿದರು. ಅದರಿಂದಾಗಿಯೇ ಇವತ್ತೇನಾದರೂ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಕ್ಕಿದ್ದಾದಲ್ಲಿ ಡಿ ಸಿ ಎಂ ಅವರು ಈಗಾಗಲೇ ಕುರ್ಚಿ ಬದಲಾವಣೆ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇರುವಂಥ. ಅಂದರೆ ಈ ಚುನಾವಣೆ ಮುಗಿದ ನಂತರ ಅಧಿಕಾರ ಹಂಚಿಕೆ ಆಗಿರ್ಬೋದು ಮತ್ತು ಈ ರೀತಿಯಾದಂಥ ಏನು ಚರ್ಚೆ ಆದವು ಆ ಸಂದರ್ಭದಲ್ಲಿ ನನಗೆ ಕೊಟ್ಟಂಥ ಮಾತನ್ನು ನೆರವೇರಿಸಿ ಅಂತ ರಾಹುಲ್ ಗಾಂಧಿ ಮುಂದೆ ವಕಾಲತ್ತು ವಹಿಸುವ ಸಾಧ್ಯತೆ ಇರುವಂಥದ್ದು ವಸಂತ್. ಮತ್ತೊಂದು ಕಡೆ ಮಾರುತಿ, ನಾವು ಗಮನಿಸ್ತಾ ಹೋದರೆ ಈಗ ಸಂಪುಟ ಪುನರ್ರಚನೆ ಆದರೆ ನಮಗೂ ಅವಕಾಶ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಪರಮೇಶ್ವರ್ ಕೂಡ ಹೇಳಿದರು, ಸಿ ಎಂ ಕೂಡ ಹೇಳಿದರು ಮತ್ತು ಡಿ ಸಿ ಎಂ ಕೂಡ ಹೇಳಿದರು. ಆದರೆ ಕೇಳಿದಂಥ ಸಮಯ ಸರಿ ಇಲ್ಲ ಅನ್ನುವಂಥ ಮಾತನ್ನು ಡಿ ಸಿ ಎಂ ಹೇಳ್ತಾ ಇದ್ರು.
ಅಂದರೆ ಒಂದು ಕಡೆ ಪಂಚರಾಜ್ಯ ಚುನಾವಣೆ, ಇಲ್ಲಿ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್, ಇದರ ಫಲಿತಾಂಶ ಇನ್ನೂ ಬರಬೇಕಿದೆ. ಇದರ ನಡುವೆ ಆತುರಕ್ಕೆ ಬಿದ್ದಂತೆ ದೆಹಲಿಗೆ ಹೋಗಿ ಬಿಡುವಂಥದ್ದು ಕೆಲ ಶಾಸಕರುಗಳು, ಸಂಪುಟ ಪುನರ್ರಚನೆಗೆ ಒತ್ತಡ ಹೇರುವಂಥದ್ದು, ಅಥವಾ ನಮ್ಗೆ ಆದ್ಯತೆ ಕೊಡಿ ಸಂಪುಟದಲ್ಲಿ ಅಂತ ಹೇಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಅವರ ಒಂದು ನಿಲುವಾಗಿತ್ತು. ಸೊ ಹೈಕಮಾಂಡ್ ಕೂಡ ಈ ವಿಚಾರಗಳನ್ನು ಪರಿಗಣನೆ ತೆಗೆದುಕೊಳ್ಬಹುದಾ ಅಂತ ಬಹುಶಃ ಸಂಪುಟ ಪುನರ್ರಚನೆ ವಿಚಾರ ಚರ್ಚೆಗೆ ಬಂದಾಗ ವಸಂತ್, ಡಿ ಕೆ ಶಿ ಅವರು ಹೇಳಿರೋದ್ರಲ್ಲಿ ಎರಡು ಅರ್ಥ ಇರೋದು. ಒಂದು ಕಡೆ ಈ ರೀತಿಯಾದಂಥ ಹೋಗಿ ಏಕಾಏಕಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಂತೂ ಸರಿಯಲ್ಲ. ಯಾಕೆಂದರೆ ನಾವು ಏಕಾಏಕಿ ಎಲ್ಲ ಶಾಸಕರು ಇಲ್ಲಿನ ಕೆಲಸ ಕಾರ್ಯಗಳನ್ನು ಬಿಟ್ಟು ದೆಹಲಿಗೆ ಹೋಗಿ ಭೇಟಿಯಾಗೋ ಪ್ರಯತ್ನಗಳನ್ನು ಮಾಡಿದ್ರೆ, ಅಂದರೆ ಈಗಾಗಲೇ 5 ದಿನ ಕೂಡ ಅಲ್ಲೇ ಉಳಿದಿರೋಂಥದ್ದು, ಇದು ರಾಜ್ಯದಲ್ಲಾಗಿರ್ಬೋದು, ವಿಪಕ್ಷಗಳಿಗಾಗಿರ್ಬೋದು, ಮತ್ತು ಇದು ಒಂದು ಕೆಟ್ಟ ಸಂದೇಶ ಹೋಗುತ್ತೆ ಮತ್ತು ವಿಪಕ್ಷಗಳು ಇದನ್ನು ಅಸ್ತ್ರವಾಗಿ ಮಾಡಿಕೊಳ್ಳೋ ಸಾಧ್ಯತೆ ಇರೋ ಅನ್ನೋದು ಒಂದು ಅರ್ಥ. ಇನ್ನೊಂದು ಅರ್ಥ ಡಿ ಕೆ ಶಿ ಹೇಳಿರೋದು ನೋಡೋದಾದರೆ, ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಟ್ಟರೆ ಹೈಕಮಾಂಡ್ ಕುರ್ಚಿ ಬದಲಾವಣೆ ಬಗ್ಗೆ ಸಾಕಷ್ಟು ಗೊಂದಲ ಆಗುತ್ತೆ. ಯಾಕೆಂದರೆ ಸಚಿವ ಸಂಪುಟ ಈಗ ತಾನೇ ಪುನರ್ರಚನೆಗೆ ಹೈಕಮಾಂಡ್ ಆಗಿರ್ಬೋದು, ರಾಹುಲ್ ಗಾಂಧಿ ಏನಾದರೂ ಸೂಚನೆ ಕೊಟ್ಟಿದ್ದೆ, ಅದರಲ್ಲಿ CM ಬದಲಾವಣೆ ಚರ್ಚೆ ಕೂಡ ಅಲ್ಲಿಗೆ ಸ್ಟಾಪ್ ಆಗುತ್ತೆ. CM ಬದಲಾವಣೆ ಚರ್ಚೆ ಪ್ರಸ್ತಾಪ ಬರಲ್ಲ. ಅದರಿಂದಾಗಿ ಈ ಎರಡು ಅರ್ಥದಲ್ಲಿ ಅವರು ಹೇಳಿರೋವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಅದರಿಂದಾಗಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕೂಡ ಭೇಟಿಯಾಗಿ DCM ಹೇಳಿರೋಂಥದ್ದು ಯಾವುದೇ ಕಾರಣಕ್ಕೂ ಸಚಿವ ಸಂಪುಟ ಪುನರ್ರಚನೆ ಆಗಲೇಬಾರ್ದು, ಅದಕ್ಕಿಂತ ಮುಂಚೆ ಕುರ್ಚಿ ಬದಲಾವಣೆ ಬಗ್ಗೆ ಚರ್ಚೆ ಆಗಬೇಕು. ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅದರ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಹೊರತು ನನ್ನ ಕುರ್ಚಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, CM ಬದಲಾವಣೆಗೆ ಚರ್ಚೆ ಆದಂತೆ ಆಗಿರ್ಬೋದು, ನನಗೆ ಕೊಟ್ಟಿರೋ ಮಾತಿನ ಬಗ್ಗೆ ಏನು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತನಾಡಿ ಅಂತ ಒಂದು ರೀತಿಯಾದಂಥ ಸಂದೇಶವನ್ನು ಮಲ್ಲಿಕಾರ್ಜುನ್ ಖರ್ಗೆ ಮೂಲಕ ರಾಹುಲ್ ಗಾಂಧಿ ಕಳಿಸಿರೋದು ಒಂದು ಮನವಿ ಮಾಡಿ. ಯಾಕೆಂದರೆ ನಾನು ಈಗಾಗಲೇ ಆ 3 ವರ್ಷ ಕಂಪ್ಲೀಟ್ ಆಗಿದೆ, ಇನ್ನು ಬಾಕಿ ಉಳಿದಿರೋ 2 ವರ್ಷ ಆದರೂ ನನಗೊಂದು ಅವಕಾಶ ಕೊಡಿ ಅಂತ ಕೂಡ ಮಲ್ಲಿಕಾರ್ಜುನ್ ಜೊತೆ ಮಾತನಾಡಿರೋಂಥದ್ದು. ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ. ಯಾಕೆಂದರೆ ಈಗಾಗಲೇ ಸಾಕಷ್ಟು ವರದಿಗಳು ಕೂಡ ಹೈಕಮಾಂಡ್ ಮಟ್ಟಕ್ಕೆ ಹೋಗಿರುವಂಥದ್ದು. ಈಗಾಗಲೇ ಹಿರಿಯ ಶಾಸಕರು ಮತ್ತು ಏನು ಇದ್ದಾರೆ ಅವರು ಕೂಡ ವೇಣುಗೋಪಾಲ್ನಾಗಿರ್ಬೋದು, ಸುರ್ಜೇವಾಲಾಗಿರ್ಬೋದು, ಮತ್ತು ಅದೇ ರೀತಿಯಾದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೂಡ ಭೇಟಿಯಾಗಿ ರಾಜ್ಯದಲ್ಲಿ ಇತ್ತೀಚೆಗೆ ನಡೀತಿರೋ ಬೆಳವಣಿಗೆ ಆಗಿರ್ಬೋದು, ಅದರ ಮೇಲೆ ಕರ್ನಾಟಕದಲ್ಲಿ ಚರ್ಚೆ ಆಗ್ತಿರೋ ವಿಚಾರಗಳಾಗಿರ್ಬೋದು, ಮತ್ತು ವಿಪಕ್ಷಗಳು ಏನು ಮಾತಾಡ್ಕೊಳ್ತಿದೆ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿರೋಂಥದ್ದು. ಇದರಿಂದಾಗಿ ಇವಕ್ಕೆಲ್ಲವಕ್ಕೂ ಹೈಕಮಾಂಡ್ ಸೂಚನೆ ಕೊಡುತ್ತಾ, ಇಲ್ಲ ಕೇವಲ ಭೇಟಿಗೆ ಅವಕಾಶ ಕೊಡದೆ ವಾಪಸ್ CM ಸಿದ್ದರಾಮಯ್ಯನ ಡಿ ಕೆ ಶಿ ಅವ್ರನ್ನ ವಾಪಸ್ ಕಳಿಸ್ತಾರ, ಒಂದು ವೇಳೆ ಹೈಕಮಾಂಡ್ ಏನಾದರೂ ಸಚಿವ ಸಂಪುಟ ಪುನರ್ರಚನೆಗೆ ಸೂಚನೆ ಕೊಡುತ್ತಾ ಎಂಬುದು ಕೂಡ ಕಾದು ನೋಡಬೇಕು. ವಸಂತ್, ಧನ್ಯವಾದ ಮಾರುತಿ ತಮ್ಮ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.